ಶಿರೂರು ಗುಡ್ಡ ಕುಸಿತ ದುರಂತದ ಘಟನೆ ಆಧಾರಿತ ಚಿತ್ರವೊಂದರ ನಿರ್ಮಾಣಕ್ಕೆ ಸಿದ್ಧತೆ ನಡೆದಿದ್ದು ಮಲಯಾಳಂನಲ್ಲಿ ಚಿತ್ರ ತೆರೆ ಕಾಣಲಿದೆ. ಕೇರಳದ ಶಾಸಕ ಅಶ್ರಫ್ ಸಿನಿಮಾಗೆ ಕಥೆ ಬರೆಯುತ್ತಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಶಿರೂರಿನಲ್ಲಿ ಕಳೆದ ವರ್ಷ ಜುಲೈ 16ರಂದು ಭೂಕುಸಿತ ಸಂಭವಿಸಿ 11 ಜನ ಸಾವನ್ನಪ್ಪಿದ್ರು. ಇದರಲ್ಲಿ ಈವರೆಗೂ ಅಂಕೋಲಾದ ಜಗನ್ನಾಥ್ ಹಾಗೂ ಲೋಕೇಶ್ ಅವರ ಶವಗಳು ದೊರೆತಿಲ್ಲ. 3 ತಿಂಗಳ ಅವಿರತ ಶ್ರಮದ ಫಲವಾಗಿ ಕೇರಳದ ಅರ್ಜುನ್ ಮೃತದೇಹವನ್ನ ಸಂಪೂರ್ಣವಾಗಿ ಹೊರತೆಗೆಯಲಾಗಿತ್ತು. ಇದಕ್ಕಾಗಿ ಕೇರಳ, ಕರ್ನಾಟಕ ಎರಡೂ ರಾಜ್ಯದ ಶಾಸಕರು, ಸಚಿವರು ಪ್ರಯತ್ನ ಪಟ್ಟಿದ್ರು. ಇನ್ನು ದುರಂತ ನಡೆದು 1 ವರ್ಷ ಕಳೆದ್ರೂ ಅರ್ಜುನ್ನನ್ನ ಕೇರಳದ ಜನ ಇನ್ನೂ ಮರೆತಿಲ್ಲ. ಘಟನೆ ನಡೆದು ಅರ್ಜುನ್ ಕಾಣೆಯಾದಾಗ ಆತ ಬದುಕಿ ಬರಲಿ ಎಂದು ಕೇರಳದ ಜನತೆ ಪ್ರಾರ್ಥಿಸಿದ್ರು. ಆದರೆ ಪ್ರಾರ್ಥನೆ ಕೈಗೂಡದೆ ಆತ ಬದುಕಿ ಬರಲಿಲ್ಲ. ಇನ್ನು ಈತನ ಶವ ಹುಡುಕಾಟಕ್ಕೆ ಕೋಟಿಗಟ್ಟಲೆ ಹಣವನ್ನ ವ್ಯಯಿಸಿದ್ರು. ನಂತರ ಗೋವಾದಿಂದ ಡ್ರೆಡ್ಜಿಂಗ್ ಮಿಷನ್ ತರಿಸಿ ಆತನ ಶವ ಹಾಗೂ ಲಾರಿಯನ್ನ ಹೊರತೆಗೆಯುವಲ್ಲಿ ಕರ್ನಾಟಕ ಸರ್ಕಾರ ಯಶಸ್ಸು ಕಂಡಿತು. ಈ ಘಟನೆಯನ್ನ ಆಧರಿಸಿ ಕೇರಳದ ಶಾಸಕ ಅಶ್ರಫ್ ಒಂದು ಪುಸ್ತಕ ಬರೆಯುತ್ತಿದ್ದು, ಇದರ ಜೊತೆ ಮಲಯಾಳಂ ಚಿತ್ರರಂಗದ ಪ್ರಸಿದ್ಧ ನಿರ್ದೇಶಕರೊಬ್ಬರು ಸಿನಿಮಾ ಮಾಡಲು ಮುಂದಾಗಿದ್ದಾರೆ. ಶೀಘ್ರದಲ್ಲಿ ಸಿನಿಮಾ ಚಿತ್ರೀಕರಣ ಪ್ರಾರಂಭವಾಗಲಿದ್ದು ಮಲಯಾಳಂನಲ್ಲಿ ಚಿತ್ರ ಮೂಡಿ ಬರಲಿದೆ.